ಮಹಾರಾಜರು ಏನು ಮಾಡ್ತಾರೆ, ಸಾಯ್ತಾ ಎಲ್ಲ ಒಂದು ಕೆಲಸ ಮಾಡಿ ಸರಪಳಿಯನ್ನು ಬಿಚ್ಚಿ ಅಂತ ಹೇಳ್ತಾರೆ. ಆನೆ ನೇರವಾಗಿ ಅಗ್ರಹಾರಕ್ಕೆ ಬಂದಿದೆ. ಅಗ್ರಹಾರದಲ್ಲಿ ತನ್ನ ಮಾವುತನ ಮನೆಯ ಮುಂದೆ ನಿಂತು ಗೀಳಿಟ್ಟಿದೆ ಅದು. ಆದರೆ ದಸರಾಕ್ಕೆ 10 ದಿನ ಇರುವಾಗಲೂ ಕೂಡ ಈ ಅಭಿಮನ್ಯು ಅಂಬರಿ ಹೊರ್ತಾನ ಇಲ್ವೋ ಅನ್ನೋದು ತುಂಬ ಡೌಟ್ ಆಗಿತ್ತು. ಇಡೀ ಅರಣ್ಯ ಇಲಾಖೆ ಆಗಿರ್ಬೋದು, ಮಾವುತರಾಗಿರ್ಬೋದು, ಸ್ವತಃ ವಸಂತ ಆಗಿರ್ಬೋದು, ತುಂಬ ಅವರು ಒಂದು ಆಘಾತದಲ್ಲಿದ್ದರು. ಇಡೀ ಅವನ ಅಭಿಮನ್ಯುವಿನ ಲೈಫಲ್ಲಿ ಬರದಷ್ಟು ಸುಮಾರು ನಿರಂತರವಾಗಿ 7 ತಿಂಗಳು ಅವನಿಗೆ ಮದ ಇತ್ತು. ಇಲ್ಲಿವರೆಗೆ ಅಭಿಮನ್ಯುವಿಗೆ ಅಷ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ. 7 ತಿಂಗಳು ಮದ ಬರೋದಂದರೆ ಅದು ಒಂದು ಪ್ರಾಣಕ್ಕೆ ಕೂಡ ಅಪಾಯ ಆಗುವಂಥ ಸ್ಥಿತಿ ಅದು. ಆಗ ಬರ್ತಾ ಇದ್ದಂಥ ಶ್ರೀರಾಮ ಅಂತ ಆನೆ ಎದುರಿಗೆ ಬಂದ ತಕ್ಷಣ ಅದಕ್ಕೆ ಎಷ್ಟು ಸಿಟ್ಟು ಬಂದಿದೆ ಅಂದರೆ ಅದನ್ನು ಅಟ್ಸ್ಕೊಂಡು ಹೋಗಿ ಶ್ರೀರಾಮ ಆನೆಯನ್ನು ದಂತದಲ್ಲಿ ಗುದ್ದಿ ಅದನ್ನು ಕೂಡ ಕೊಂದಿದೆ. ಅರ್ಜುನ ಅಭಿಮನ್ಯುಗಿಂತ ವಿಶೇಷವಾದ ಗುಣ ಇದ್ದಿದ್ದು ನಮ್ಮ ಗಜೇಂದ್ರನಲ್ಲಿ. ಎಲ್ಲರೂ ನಮಸ್ತೆ. ನಾನು ಐತಿಚಂಡ ರಮೇಶ್ ಉತ್ತಪ್ಪ. ನಿಮಗೆ ಆನೆಗಳ ವಿಸ್ಮಯದ ಬಗ್ಗೆ ಮಾತಾಡ್ತಿದ್ದೆ. ಈ ಸಾರಿ ನಾನು ಅಭಿಮನ್ಯು ಬಗ್ಗೆ ಮಾತಾಡ್ತೀನಿ. ಅಭಿಮನ್ಯು 2025ರಲ್ಲಿ ತುಂಬ ಮತ್ತೊಮ್ಮೆ ಯಶಸ್ವಿಯಾಗಿ ಅಂಬರಿಯನ್ನು ಹೊತ್ತಿದ್ದಾನೆ. ಎಲ್ಲೋ ಮುಗಿದಿದೆ, ದಸರಾ ಚೆನ್ನಾಗಿ ಆಗಿದೆ. ಆದರೆ ದಸರಾಕ್ಕೆ 10 ದಿನ ಇರುವಾಗಲೂ ಕೂಡ ಈ ಅಭಿಮನ್ಯು ಅಂಬರಿ ಹೊರ್ತಾನ ಇಲ್ವೋ ಅನ್ನೋದು ತುಂಬ ಡೌಟ್ ಆಗಿತ್ತು. ಇಡೀ ಅರಣ್ಯ ಇಲಾಖೆ ಆಗಿರ್ಬೋದು, ಮಾವುತರಾಗಿರ್ಬೋದು, ಸ್ವತಃ ವಸಂತ ಆಗಿರ್ಬೋದು, ತುಂಬ ಅವರು ಒಂದು ಆಘಾತದಲ್ಲಿದ್ದರು. ಈ ಸಾರಿ ಅಭಿಮನ್ಯು ಕೈಯಿಂದ ನಾವು ಅಂಬರಿಯನ್ನು ಹೊರಲಿಕ್ಕೆ ಸಾಧ್ಯತೆ ಇದೆಯಾ ಅಂತೇಳಿ. ಯಾಕಂದರೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ತಾರೇನೋ, ಕಳೆದ ವರ್ಷ ಅಭಿಮನ್ಯು ತೂಕದಲ್ಲಿ ಸಾಕಷ್ಟು ಕಡಿಮೆ ಆಗಿತ್ತು. ತೂಕವನ್ನು ಇಳಿಸ್ತಾನೇ ಬರ್ತಾ ಇದ್ದ. ಇದೆಲ್ಲರಿಗೂ ಒಂದು ರೀತಿಯಲ್ಲಿ ಚಿಂತೆಯಾಗಿತ್ತು. ಯಾಕಂದರೆ ಒಂದು ಅಂಬಾರಿ ಹೊರೋದಿದೆಯಲ್ಲ, ಅದಷ್ಟು ಸುಲಭದ ಕೆಲಸ ಅಲ್ಲ ಅದು. ಅಂಬಾರಿ ಹೊರಬೇಕಾದ್ರೆ ತೂಕ ಅಷ್ಟೇ ಇರಬೇಕು, ಗಟ್ಟಿಮುಟ್ಟಾಗಿರಬೇಕು. ಅಭಿಮನ್ಯು ಇದ್ದ. ಆದರೆ ಕಳೆದ ವರ್ಷ ಮಾತ್ರ ಇಡೀ ವರ್ಷ ಅವನ ತೂಕ ಕಡಿಮೆ ಆಗ್ತಾನೆ ಬರ್ತಾಯಿತ್ತು. ಅವನ ಲವಲವಿಕೆ ಕಡಿಮೆ ಇತ್ತು. ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳೆಲ್ಲೂ ಕೂಡ ಗಾಬರಿ ಆಗಿದ್ದರು. ವಸಂತನ ಕರೆದು ಕೇಳ್ತಾಯಿದ್ರು, ನಿಜವಾಗಿ ಈ ಸಾರಿ ಅಂಬಾರಿ ಹೊರಲಿಕ್ಕೆ ಆಗುತ್ತಾ ಅಂತ. ಇದನ್ನು ಎಲ್ಲೂ ಕೂಡ ಮೀಡಿಯಾಕ್ಕಾಗಲಿ ಹೊರಗಡೆ ಆಗಲಿ ಬಿಟ್ಕೊಟ್ಟಿರಲಿಲ್ಲ. ಯಾಕಂದರೆ ಅದು ನಿಮಗೆಲ್ಲ ಗೊತ್ತಲ್ವ ತುಂಬ ಎಷ್ಟು ಸೂಕ್ಷ್ಮ ಅಂತೇಳಿ. ಯಾಕಂದರೆ ನಮಗೆ ಈಗ ಅಭಿಮನ್ಯುವನ್ನು ಬಿಟ್ಟರೆ ಒಂದು ಧೈರ್ಯದಲ್ಲಿ ಈ ಸಾರಿ ಇವನು ಅಂಬಾರಿ ಹೊರ್ತಾನೆ ಅಂತೇಳಿ ಯಾರನ್ನೂ ಕೂಡ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾರನ್ನೂ ಕೂಡ ನಾವು ಅಂಬಾರಿಯಲ್ಲಿ ಹೊರ್ತಕ್ಕಂಥ ಮುಂಚೆ ಭಾರ ಹೊರಿಸಿದ್ವಿ ಬಿಟ್ಟರೆ ನಿಜವಾಗಿ ಅಂಬಾರಿಯನ್ನು ಇಲ್ಲಿವರೆಗೆ ಯಾರೂ ಹೊತ್ತ ಅಂತ ಅನುಭವಿಗಳು ಯಾರೂ ಇಲ್ಲ. ಹಾಗಾಗಿ ತುಂಬ ಆತಂಕದಲ್ಲಿತ್ತು. ಈಗ ತಕ್ಷಣಕ್ಕೆ ಏನು ದಸರಾಕ್ಕೆ 1 ತಿಂಗಳಿದೆ 2 ತಿಂಗಳಿದೆ ಅಂತ ಹೇಳುವಾಗ ಅಭಿಮನ್ಯು ಕೈಲಿ ಸಾಧ್ಯ ಇಲ್ಲ ಅಂತ ಹೇಳುವಾಗ ಯಾರನ್ನ ಹುಡುಕಬೇಕು? ಇದೆಲ್ಲರೂ ಕೂಡ ಆತಂಕ ಆಯಿತು. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಕೊನೆಗೆ ದಸರಾ ಅಂದರೆ ಇಲ್ಲಿಗೆ ನಾವು ಕರ್ಕೊಂಡು ಬರ್ತೀವಲ್ಲ, ಗಜ ಪಯಣ ಇದೆಯಲ್ಲ, ಗಜ ಪಯಣಕ್ಕೆ 10 ದಿನದ ಮುಂಚೆ ಮಾತ್ರ ಅವ್ರು ನಿರ್ಧಾರ ಮಾಡಿ ನೋಡೇ ಬಿಡೋಣ ಅಂತೇಳಿ ಆಗ ಕರ್ಕೊಂಡು ಬಂದರು. ಯಶಸ್ವಿಯಾಗಿ ಅಭಿಮನ್ಯು ಒತ್ತಿದ್ದಾನೆ, ಏನೂ ತೊಂದರೆ ಆಗಿಲ್ಲ. ಯಾಕೆ ಏನಾಯಿತು ಅಂದರೆ ಅವನ ತೂಕ ಇಳಿಲಿಕ್ಕೆ ಕಾರಣ ಅವನಿಗೆ ಬಂದಿರುವಂಥ ಮದ. ಅದು ವಿಶೇಷವಾದ ಮದ ಈ ಬಾರಿ ಬಂದಿರೋದು. ಇಡೀ ಅವನ ಅಭಿಮನ್ಯುವಿನ ಲೈಫಲ್ಲಿ ಬರದಷ್ಟು ಹೆಚ್ಚು ಡ್ಯೂರೇಷನ್ ಅಂತೇಳಿ, ಹೆಚ್ಚು ಅವಧಿ ಅಂತ ಹೇಳ್ತೀವಲ್ಲ, ಸುಮಾರು ನಿರಂತರವಾಗಿ 7 ತಿಂಗಳು ಅವನಿಗೆ ಮದ ಇತ್ತು. ಇಲ್ಲಿವರೆಗೆ ಅಭಿಮನ್ಯುವಿಗೆ ಅಷ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ. 7 ತಿಂಗಳು ಮದ ಬರೋದಂದರೆ ಅದು ಒಂದು ಪ್ರಾಣಕ್ಕೆ ಕೂಡ ಅಪಾಯ ಆಗುವಂಥ ಸ್ಥಿತಿ ಅದು. ಅರ್ಜುನನಿಗೆ ಬರ್ತಾಯಿತ್ತು ಹೋಗ್ತಾಯಿತ್ತು. ಅದು ಅವನು ಅದನ್ನು ಮೇಂಟೈನ್ ಮಾಡ್ತಾಯಿದ್ದ. ಅಭಿಮನ್ಯುವಿಗೆ ಮಾತ್ರ ಇಷ್ಟು ದೀರ್ಘಾವಧಿಯ ಮದ ಯಾವಾಗಲೂ ಕೂಡ ಬಂದಿರಲಿಲ್ಲ. ಈ ಮದ ಬಂದಿರೋದೇ ಅವರಿಗೆ ಆತಂಕಕ್ಕೆ ಕಾರಣ. ಮತ್ತು ಅವನು ಅಂಬಾರಿ ಹೊರ್ತಾನೆ ಇಲ್ವ ಅನ್ನೋ ಡೌಟ್ ಆಗಲಿಕ್ಕೆ ಕೂಡ ಕಾರಣ. ಯಾಕಂದರೆ ಮದ ಇಳಿತಾನೇ ಇಲ್ಲ. ನಿಮಗೆ ಅದು ಯಾಕೆ ಇಳಿಲಿಕ್ಕೆ ಮದ ಬಂದಾಗ ತೂಕ ಇಳಿಯುತ್ತೆ ಅದಕ್ಕೆ ಹೇಳೋದಕ್ಕಿಂತ ಮುಂಚೆ ಈ ಮದದ ಬಗ್ಗೆ ಒಂದು ಚಿಕ್ಕದಾಗಿ ನಿಮಗೆ ನಾನು ವಿವರಣೆ ಕೊಡ್ತೀನಿ. ಈ ಆನೆಗಳಿಗೆ ಮದದಲ್ಲಿ 3 ಥರ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು. ಪ್ರೀ ಮಸ್ತ್, ಪೀಕ್ ಮಸ್ತ್ ಮತ್ತು ಪೋಸ್ಟ್ ಮಸ್ತ್, 3 ರೀತಿಯಲ್ಲಿ ಇರುತ್ತೆ. ನೀವು ಆರಂಭದಲ್ಲಿ ಇರೋದು ಪ್ರೀ ಮಸ್ತ್ ಅಂದಾಗ ಅದರ ಲಕ್ಷಣಗಳು ಕಾಣುತ್ತೆ. ಅದು ಒಂಥರ ಚಡಪಡಿಕೆಯಲ್ಲಿ ಇರುತ್ತೆ, ಒಂಥರ ಅಸಹನೆಯಲ್ಲಿ ಇರುತ್ತೆ ಆನೆಗಳು. ಅದು ಅಂಥ ಏನು ತೊಂದರೆ ಕೊಡುವಂಥ ಸ್ಥಿತಿಯಲ್ಲಿ ಇರಲ್ಲ. ಇದು ಎಷ್ಟಂದರೆ 3 ರಿಂದ 4 ತಿಂಗಳು, 3 ರಿಂದ 4 ವಾರಗಳು ಈ ಅವಧಿಯಲ್ಲಿ ಇರುತ್ತೆ. ಅದು ಆರಂಭದ ಒಂದು ಮದ ಬಂದಾಗ ಸ್ಥಿತಿಯಲ್ಲಿ. ನಂತರ ಈ ಪೀಕ್ ಮಸ್ತ್ ಇದೆಯಲ್ಲ, ತುಂಬ ಅಪಾಯಕಾರಿಯಾದಂಥದ್ದು. ಪೀಕ್ ಮಸ್ತು ಕೆಲವೊಮ್ಮೆ 4 ರಿಂದ 5 ವಾರಗಳ ತನಕ ಇರುತ್ತೆ.
ನಿಮಗೆ ನಮಗೆಲ್ಲ ಹಲ್ಲು ನೋವು ಬಂದಾಗ ನಾವು ಯಾವ ರೀತಿ ನಾವು ಕಿರಿಕಿರಿ ಅನುಭವಿಸ್ತೀವಿ ನೋಡಿ, ಏನೂ ಮಾತಾಡಲಿಕ್ಕಾಗಲ್ಲ, ತಿನ್ನಲಿಕ್ಕಾಗಲ್ಲ, ಬೇರೆಯವ್ರನ್ನ ಕಂಡ್ರೆ ಸಿಟ್ಟು ಬರುತ್ತೆ. ಅದೇ ರೀತಿಯ ಸ್ಥಿತಿಯನ್ನು ಈ ಅಭಿಮನ್ಯು ಆಗಲಿ ಅಥವಾ ಮದಬಂಧ ಆನೆಗಳಾಗಲಿ ಪೀಕ್ ಮಸ್ತಲ್ಲಿ ಅನುಭವಿಸ್ತಾ ಇರ್ತವೆ. ಅವಕ್ಕೊಂದು ರೀತಿಯಲ್ಲಿ ಜ್ವರ ಬರುತ್ತೆ. ಈ ಮದ ಬಂದಾಗ ಏನಾಗುತ್ತೆ ಅಂದರೆ, ನಿಮಗೆಲ್ಲ ನೋಡಿರ್ತೀರಿ ನೀವು, ಕಿವಿಯ ಪಕ್ಕದಲ್ಲಿ ಮದ ಜಲ ಬರ್ತಾ ಇರುತ್ತೆ. ಇದನ್ನು ನಾವು ಟೆಸ್ಟೋಸ್ಟೆರಾನ್ ಅಂತೇಳಿ ಹೇಳ್ತೀವಿ. ಅಂದರೆ ಟೆಂಪೊರಲ್ ಗ್ರಂಥಿಗಳಿಂದ ಬರುವಂಥ ಒಂದು ಜಲ. ಯಾವಾಗ ಈ ಮದ ಜಲ ಜಾಸ್ತಿ ಬರಲಿಕ್ಕೆ ಆರಂಭ ಆಗುತ್ತೆ, ಅದು ಪೀಕ್ ಮಸ್ತ್ ಅಂತ ನಾವು ಹೇಳ್ತೀವಿ. ಈ ಪೀಕ್ ಮಸ್ತಲ್ಲಿ ಆನೆಗಳನ್ನು ಸುಧಾರಣೆ ಮಾಡೋದಿದೆಯಲ್ಲ, ತುಂಬ ಅಪಾಯಕಾರಿ, ಎಲ್ರಿಗೂ ಕೂಡ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ, ಈ ಪೀಕ್ ಮಸ್ತ್ ಇದ್ದಾಗ ಆನೆಗಳನ್ನು ಕಟ್ಟಿ ಹಾಕ್ತಾರೆ. ಎಲ್ಲೂ ಕಾಡಿಗೆ ಬಿಡಲ್ಲ, ಯಾವುದೇ ಚಟುವಟಿಕೆಗಳಿಗೆ ಕರ್ಕೊಂಡು ಹೋಗಲ್ಲ, ಯಾವುದೇ ಆಪ್ರೇಷನ್ಗಳಿಗೆ ಇನ್ವಾಲ್ವ್ ಮಾಡಲ್ಲ, ಸುಮ್ಮನೆ ಕಟ್ಟಿ ಹಾಕಿರ್ತಾರೆ. ಸುಮಾರು ಇದು 4 ರಿಂದ 5 ವಾರಗಳವರೆಗೆ ಇದೇ ರೀತಿ ಇರುತ್ತೆ. ಆನೆಗಳು ತುಂಬ ಚಡಪಡಿಕೆ ಇರುತ್ತೆ. ಅದು ಕಂಡಾಗಲೇ ಸಿಟ್ಟು, ಎಷ್ಟು ಸಿಟ್ಟಲ್ಲಿರುತ್ತೆ ಅಂದರೆ ತನ್ನ ಮಾವುತ ಯಾರು ಅಂತ ಕೂಡ ಗೊತ್ತಾಗಲ್ಲ. ಯಾಕಂದರೆ ಆ ಮದಜಲ ಬರ್ತಾ ಇರುತ್ತೆ, ಅದಕ್ಕೆ ಇಡೀ ಪ್ರಪಂಚದ ಏನು ಅಂತಲೇ ಗೊತ್ತಿರಲ್ಲ. ತನ್ನನ್ನು ತಾನೇ ಅದು ಮರ್ತು ಹೋಗಿರುತ್ತೆ. ಅದು ಆ ಪೀಕ್ ಮಸ್ತ್ ಟೈಮಲ್ಲಿ, ಅದನ್ನು ಸುಧಾರಣೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಎಲ್ಲ ಮಾವುತರಿಗೆ ಕೂಡ ಅದು ಸಾಧ್ಯನೇ ಇಲ್ಲ. ಈ ಪೀಕ್ ಮಸ್ತ್ ಈ ಬಾರಿ ಅಭಿಮನ್ಯುಗೆ ನಿರಂತರವಾಗಿ ಇತ್ತದು. ಅದು ಬರೀ 3 ವಾರ 4 ವಾರ ಅಲ್ಲ, ಅದು ಕಡಿಮೆ ಅಂದರೆ 4 ರಿಂದ 5 ತಿಂಗಳವರೆಗೆ ಪೀಕ್ ಮಸ್ತೇ ಇತ್ತು ಅದಕ್ಕೆ. ಅದು ನೋಡಿ, ನೀವು 4 ರಿಂದ 5 ತಿಂಗಳು ಒಂದು ಆನೆನ ಒಂದೇ ಕಡೆ ಕಟ್ಟಿ ಹಾಕೋದಿದೆಯಲ್ಲ, ಅದು ಬದುಕೋದೇ ತುಂಬ ಕಷ್ಟ. ಅದು ಇವರು ಏನೇ ಮಾಡಿದ್ರು ಅದು ಕಡಿಮೆ ಆಗ್ತಾ ಇರಲಿಲ್ಲ, ಅದರ ತೂಕ ಇಳಿಕೆ ಆಗ್ತಾ ಇತ್ತು. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನೀವು ಗಜೇಂದ್ರ ಆನೆ ಮತ್ತು ಶ್ರೀರಾಮ ಆನೆದು ಒಂದು ಘಟನೆ ನಿಮ್ಗೆ ಗೊತ್ತಿರ್ಬೋದು. ಗಜೇಂದ್ರ ಆನೆಗೆ ಕೇಗುಡಿಯಲ್ಲಿದ್ದಾಗ, ಗಜೇಂದ್ರ ಆನೆ ಇದೇ ರೀತಿ ಪೀಕ್ ಮಸ್ತಲ್ಲಿದ್ದಾಗ ಅದನ್ನು ಎಲ್ಲ ಆನೆಗಳನ್ನು ಏನು ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅದನ್ನು ರಮಿಸಬೇಕು. ಅದು ತಿನ್ನಲ್ಲ. ಅದು ತಿನ್ನದಿರುವಾಗ ಇವರು ಮಾವುತರು ಅದರ ನೋಡಿಕೊಂಡು, ಅದರ ಮೂಡ್ ನೋಡಿಕೊಂಡು ಅದರ ಹತ್ರ ಹೋಗಿ ಇವರೇ ಅದನ್ನು ಬಾಯಿಗೆ ಕೊಟ್ಟು ಅದನ್ನು ಎಲ್ರಿಗೂ, ನಾನು ಹೇಳಿದ್ನಲ್ಲ, ಎಲ್ರಿಗೂ ಇದು ಸಾಧ್ಯನೇ ಇಲ್ಲ. ಆ ರೀತಿ ನೋಡಿಕೊಂಡ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ ಅದು. ಆದರೆ ಈ ಗಜೇಂದ್ರ ಆನೆಗೆ ಏನಾಗುತ್ತೆ ಅಂದರೆ, ಪೀಕ್ ಮಸ್ತಲ್ಲಿ ಇದ್ದಾಗಲೂ ಕೂಡ ಫೋಟೋಶೂಟಿಗೆ ಅದನ್ನು ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಟೂರಿಸ್ಟ್ಗಳು ಬಂದಾಗ ಅದರ ಮೌತ್ ಏನು ಮಾಡೋದು, ಅದರ ಪಕ್ಕದಲ್ಲಿ ನಿಲ್ಲಿಸ್ಕೊಳ್ಳೋದು, ಫೋಟೋ ತಗೊಳ್ಳೋದು. ಆಗೆಲ್ಲ ₹100 ₹200 ಇದೆಲ್ಲ ಕೊಡ್ತಾರಲ್ಲ. ಈ ಮಾವುತರು ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ, ಅದರ ಆಸೆಗೆ ಈ ಮಸ್ತಲ್ಲಿದ್ದರೂ ಕೂಡ ಗಜೇಂದ್ರನನ್ನು ಫೋಟೋಶೂಟಿಗೆ ಅವ್ರು ಯೂಸ್ ಮಾಡಿಕೊಂಡ್ರು. ಅದಕ್ಕೆ ಎಷ್ಟು ಕಿರಿಕಿರಿ ಆಗ್ತಿತ್ತು ಅಂದರೆ, ಅದು ನೋಡಿ ಸಾಕಾಗಿ ಕೊನೆಗೆ ಅದರ ಮಾವುತನ್ನೇ ತೆಗೆದು ಬಿಸಾಕಿ ತುಳಿದು ಮಾವುತನಲ್ಲಿ ಅಲ್ಲಿ ಕೊಂದಿದೆ. ಎಷ್ಟು ಸಿಟ್ಟಿರ್ಬೋದು ಅಂತ ಯೋಚನೆ ಮಾಡಿ. ಇಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ಆಗ ಬರ್ತಾ ಇದ್ದಂಥ ಶ್ರೀರಾಮ ಅಂತ ಆನೆ ಎದುರಿಗೆ ಬಂದ ತಕ್ಷಣ ಅದಕ್ಕೆ ಎಷ್ಟು ಸಿಟ್ಟು ಬಂದಿದೆ ಅಂದರೆ, ಅದನ್ನು ಅಟ್ಸ್ಕೊಂಡು ಹೋಗಿ ಶ್ರೀರಾಮ ಆನೆಯನ್ನು ದಂತದಲ್ಲಿ ಗುದ್ದಿ ಅದನ್ನು ಕೂಡ ಕೊಂದಿದೆ. 2 ಹತ್ಯೆಯನ್ನು ಗಜೇಂದ್ರನಷ್ಟು ಪಾಪದ ಆನೆ ಬೇರೆ ಯಾವುದೂ ಇಲ್ಲ. ಗಜೇಂದ್ರನಷ್ಟು ಅದ್ಭುತವಾದ ಆನೆ ಯಾವ ರೀತಿ ನಾವು ಅರ್ಜುನ ಅಭಿಮನ್ಯು ಅಂತ ಹೇಳ್ತೀವೋ, ಕೆಲವು ಈ ಡಾಕ್ಟ್ರು, ನೀವು ಚಿಟ್ಟೆಪ್ ಡಾಕ್ಟ್ರನ್ನ ಕೇಳಿ ನೋಡಿ, ಅವರು ಕೂಡ ಹೇಳ್ತಾರೆ ಅರ್ಜುನ ಅಭಿಮನ್ಯುಗಿಂತ ವಿಶೇಷವಾದ ಗುಣ ಇದ್ದಿದ್ದು ನಮ್ಮ ಗಜೇಂದ್ರನಲ್ಲಿ. ಆದರೆ ಈ 2 ಹತ್ಯೆ ಯಾವಾಗ ಮಾಡ್ದ, ಅವನು ಕೊಲೆ ಆರೋಪಿಯಾದ, ಅವನ ದಸರದಿಂದ ದೂರ ಇಟ್ಟರು, ಅವನ್ನೆಲ್ಲ ಭವಿಷ್ಯ ಹಾಳಾಯಿತು. ಯಾರು ಕಾರಣ ಹೇಳಿ? ಆನೆ ಕಾರಣ ಅಲ್ಲ. ಅದಕ್ಕೆ ಮದ ಬಂದಾಗ ಅದನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನೋ ಒಂದು ಅವರಿಗೆ ಒಂದು ಅನುಭವ, ಅದಕ್ಕೊಂದು ವಿವೇಕ ಇತ್ತಲ್ಲ, ಅದನ್ನು ಗೊತ್ತಿರಬೇಕಿತ್ತು. ಅದು ಗೊತ್ತಿಲ್ಲದೆ ನಾವು ಆ ಆನೆಯ ಭವಿಷ್ಯವನ್ನೇ ಹಾಳು ಮಾಡ್ಕೊಂಡಿದ್ದೀವಿ. ನಂತರ ಇನ್ನೊಂದು ಘಟನೆಯನ್ನು ನಿಮ್ಗೆ ಹೇಳ್ತೀನಿ. ನೀವು ಐರಾವತ ಆನೆ ಬಗ್ಗೆ ನೀವು ಕೇಳಿರ್ಬೋದು. ಮಹಾರಾಜರಿಗೆ ಅತ್ಯಂತ ಪ್ರಿಯವಾಗಿದ್ದಂಥ ಅಂಬಾರಿ ಆನೆ ಐರಾವತ ಆನೆ. ಇದು ಕೂಡ ಈ ಐರಾವತ ಆನೆ ಒಂದು ಸಾರಿ ಪೀಕ್ ಮಸ್ತಲ್ಲಿದ್ದ ಸಂದರ್ಭದಲ್ಲಿ ಅದಕ್ಕೂ ಕೂಡ ಹೆಚ್ಚು ಮದ ಬಂದಾಗ ಮಾವುತನನ್ನು ಅದು ತೆಗೆದು ಬಿಸಾಕ್ಬಿಟ್ಟಿದೆ. ಅದು ಅಷ್ಟೊಂದು ಕೂಲಾಗಿರುತ್ತಿದ್ದಂಥ ಐರಾವತ ಆನೆ ಮಾವುತನ ತೊಂದರೆ ಕೊಟ್ಟಿದೆ. ಮಾವುತನ ಕೈ ಕಾಲು ಮುರಿದು ಅವನು ಎತ್ಕೊಂಡು ಹೋಗಿ ಅವನಿಗೆ ಟ್ರೀಟ್ಮೆಂಟ್ ಮಾಡಿದರು. ನಂತರ ನೋಡಿ, ಒಂದು ಆನೆ ಮಾವುತನ ಸಾಯಿಸಲಿಕ್ಕೆ ಹೊರಟಿದೆ ಅಂದಾಗ ಆ ಕಾಲದಲ್ಲಿ ಇಷ್ಟು ತಂತ್ರಜ್ಞಾನವೂ ಇರಲಿಲ್ಲ, ತಿಳುವಳಿಕೆಯೂ ಇರಲಿಲ್ಲ. ಅದನ್ನು ಕಟ್ಟಿ ಹಾಕಿ ಎಲ್ಲೂ ಕೂಡ ಬಿಡಲಿಲ್ಲ. ಅದನ್ನು ಐರಾವತ ಆನೆನ ಸಾಕಷ್ಟು ಟೈಮಲ್ಲಿ ಕಟ್ಟಿ ಹಾಕಿದ್ರು. ನಂತರ ಮದ ಬಿಟ್ಟರೂ ಕೂಡ ಆನೆಯ ವರ್ತನೆಯಲ್ಲಿ ಬದಲಾವಣೆ ಆಗಲೇ ಇಲ್ಲ. ಆನೆ ಸೈಲೆಂಟ್ ಆಗ್ತಾ ಬಂತು. ನಿಮಗೆ ಒಂದ್ಸರಿ ನಾನು ಈ ಬಲರಾಮನ ಕಥೆ ಹೇಳಿದೆ. ಅದರ ಬಲರಾಮನ ಥರ ಅದು ಏನೂ ತಿನ್ನದೆ ಅದು ವೀಕ್ ಆಗ್ತಾ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೆ ಇನ್ನೂ ಎಲ್ಲ ಏನು ತಿಳ್ಕೊಂಡಿರಂದ್ರೆ, ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಐರಾವತ ಸತ್ತೋಗುತ್ತೆ ಅಂತೇಳಿ. ಮಹಾರಾಜರಿಗಂತೂ ತುಂಬ ಪ್ರೀತಿ ಆನೆ. ಕೊನೆಗೆ ಮಹಾರಾಜರೇ ಬರ್ತಾರೆ. ಮಹಾರಾಜರು ಬಂದು ನೋಡಿದಾಗ ಅದು ಅವ್ರಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ. ಮಹಾರಾಜರಿಗೆ ಹೇಳ್ತಾರೆ, ಇದು ತಿಂತಾ ಇಲ್ಲ, ನೀರು ಕುಡಿತಾ ಇಲ್ಲ, ಇದು ಸತ್ತೋಗೋ ಎಲ್ಲ ಲಕ್ಷಣಗಳಿದೆ ಅಂತೇಳಿ. ಮಹಾರಾಜರು ಏನು ಮಾಡ್ತಾರೆ, ಸಾಯ್ತಾ ಇಲ್ಲ, ಒಂದು ಕೆಲಸ ಮಾಡಿ ಸರಪಳಿಯನ್ನು ಬಿಚ್ಚಿ ಅಂತ ಹೇಳ್ತಾರೆ.
ಯಾವುದೇ ಕಾರಣಕ್ಕೆ ಇವರು ಅದನ್ನು ಬಿಚ್ಚಲಿಕ್ಕೆ ಒಪ್ಪಲಿಲ್ಲ. ಯಾಕಂದರೆ ಆ ಮಾವುತನನ್ನು ಸಾಯಿಸಲಿಕ್ಕೆ ಹೊರಟಿದೆ ಅದು. ಏನೋ ದುರಂತ ಮಾಡುತ್ತೆ ಅಂತೇಳಿ ಮಹಾರಾಜರು ಆಜ್ಞೆ ಮಾಡ್ತಾರೆ, ಬಿಡಿ ಅದನ್ನು ನೋಡೋಣ ಅಂತೇಳಿ. ಆದರೂ ಇರಲಿ ಅಂತೇಳಿ ಉದ್ದಕ್ಕೆ ಅದಕ್ಕೆ ಸರಪಳಿ ಹಾಕಿ ಆನೆಯನ್ನು ಬಿಡ್ತಾರೆ. ಆನೆ ನೇರವಾಗಿ ನಡ್ಕೊಂಡು ಧಾವಿಸ್ಕೊಂಡು ಹೋದಾಗ ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ. ಇದೆಲ್ಲ ಒಂದು 10 ಜನನಾದರೂ ಇದು ತುಳಿದು ಸಾಯಿಸ್ತೆ ಅಂತೇಳಿ ಅದ್ರ ಹಿಂದೆ ಓಡಿದ್ದಾರೆ. ಆನೆ ನೇರವಾಗಿ ಅಗ್ರಹಾರಕ್ಕೆ ಬಂದಿದೆ. ಅಗ್ರಹಾರದಲ್ಲಿ ತನ್ನ ಮಾವುತನ ಮನೆಯ ಮುಂದೆ ನಿಂತು ಗೀಳಿಟ್ಟಿದೆ ಅದು. ಆ ವಾಸನೆಯಲ್ಲಿ ಹಿಡ್ಕೊಂಡು ಬಂದು ತನ್ನ ಮಾವುತನ ಹುಡ್ಕೊಂಡು ಬಂದಿದೆ. ಮಾವುತನಿಗೂ ಕೂಡ ಅದರ ವಾಸನೆ ಗೊತ್ತಾಗಿದೆ. ಅದು ಬರುವಷ್ಟರಲ್ಲಿ ಅವನು ಕೂಡ ಕುಂಟುತ್ತಾ ಹೊರಗಡೆ ಬಂದಿದ್ದಾನೆ. ಇಬ್ಬರು ಒಂದು ಸಂಗಮ ಆಗಿದೆ ಅಲ್ಲಿ. ಇಬ್ಬರು ತಪ್ಕೊಂಡಿದ್ದಾರೆ, ಸಾಕಷ್ಟು ಹೊತ್ತು ಹತ್ತಿದ್ದಾರೆ. ಅಂದರೆ ಆ ಐರಾವತನಿಗೆ ಗೊತ್ತಿತ್ತು, ನಾನು ಮಸ್ತಲ್ಲಿದ್ದಾಗ ನನ್ನ ಮಾವುತನಿಗೆ, ನನ್ನ ಪ್ರೀತಿಯ ಮಾವುತನಿಗೆ ನಾನು ತೊಂದರೆ ಕೊಟ್ಟಿದ್ದೀನಿ ಅಂತೇಳಿ ಹೇಳಿಕೊಳ್ಳಿಕ್ಕಾಗಲ್ಲ. ಅದು ಉಪವಾಸ ಇದ್ದಿದೆ, ಅದು ಅನ್ನಹಾರ ಬಿಟ್ಟು ಅದನ್ನು ಅವನ ನೋಡಲಿಕ್ಕಾಗಿ ಹಠ ಹಿಡಿದಿದೆ. ಮಹಾರಾಜರಿಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಅದು ಬಿಟ್ಟಿದ್ದಾರೆ. ಆಮೇಲೆ ಅದೇ ಆನೆಯನ್ನು ಹತ್ಕೊಂಡು ನಮ್ಮ ಮಾವುತ ಬಂದಿದ್ದಾನೆ. ಅಲ್ಲಿಂದ ಎಲ್ಲದು ಆಹಾರವನ್ನು ಸೇವಿಸಿದೆ. ಮತ್ತೆ ಅದು ಅಂಬರಿನೇ ತೆಗೆದಿದೆ. ಅಂದರೆ ಯಾವ ರೀತಿ ನಾವು ನೋಡ್ಕೊಳ್ತೀವಿ, ಆ ಮಸ್ತು ಬಗ್ಗೆ ಯಾವ ರೀತಿ ತಿಳ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಇನ್ನೊಂದು ನಿಮ್ಗೆ 2024ರಲ್ಲಿ ಕಾಣುತ್ತೆ, ಧನಂಜಯ ಮತ್ತು ಕಂಜನದು ಹೊಡೆದಾಟ ನಿಮ್ಗೆ ಗೊತ್ತಿರ್ಬೋದು. ಅದು ಕೂಡ ಆರಂಭದಲ್ಲಿ ಒಂದು ಒಂದು ತಿಂಡಿ ತಿನ್ನುವಾಗ ಒಂದು ಗಲಾಟೆ ಆಯಿತು ಅನ್ನೋದನ್ನು ಅದು ಅರಮನೆಯಿಂದ ಹೊರಗಡೆ ಓಡಿಸ್ತು. ನಂತರ ಶಿಬಿರಕ್ಕೆ ಹೋದಾಗ, ದುಬಾರಿ ಶಿಬಿರದಲ್ಲೂ ಕೂಡ ಧನಂಜಯ ಕಂಜನನ್ನು ಸಿಕ್ಕಾಪಟ್ಟೆ ಗೋಳಿಕೊಂಡಿದೆ. ಅದು ಮದ ಬಂದಾಗ, ಎದುರು ಬಂದಾಗ, ಅಂದರೆ ಯಾವುದೇ ಒಂದು ಚಿಕ್ಕ ಹಳೆ ಪ್ರಕರಣದ ಸಿಟ್ಟಿದ್ರೆ ಮದ ಬಂದಾಗ ಈ ರೀತಿ ತೊಂದರೆ ಆಗುತ್ತೆ. ಅಂದರೆ ನಾನು ಇದಕ್ಕೆಲ್ಲ ಯಾವ ರೀತಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅಭಿಮನ್ಯುಗೆ ಯಾವ ರೀತಿ ತೊಂದರೆ ಆಗಿತ್ತು ಅಂತೇಳಿ. ಸುಮಾರು 4 ರಿಂದ 5 ತಿಂಗಳು ಪೀಕ್ ಮಸ್ತಿದ್ದಾಗ ಅಭಿಮನ್ಯು ಆಗಿರ್ಬೋದು, ಕಟ್ಟಿದಕ್ಕದಲ್ಲಿದ್ದವನು ಮತ್ತು ಏನೂ ತಿನ್ನಲಿಲ್ಲ. ನಿಮಗೆ ಮದ ಬಂದಾಗ ಸಾಮಾನ್ಯವಾಗಿ ಆನೆಗಳೇನು ಮಾಡ್ತೇವೆ ಅಂದರೆ, ಒಂದು ದಿನಕ್ಕೆ ಒಂದು ಕನಿಷ್ಠ ಅಂದರೆ 150 kg ಅವರಿಗೆ ತಿಂಡಿ ಬೇಕು. ಸೊಪ್ಪು ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು, ನಾವು ಸಾಕಣೆ ಶಿಬಿರದಲ್ಲಿ ಕೊಡುವಂಥ ಇದಾಗಿರ್ಬೋದು, ಮಿನಿಮಮ್ ಒಂದು 150 kg ಅವರಿಗೆ ಬೇಕೇ ಬೇಕು. ಒಂದು ದಿನಕ್ಕೆ ಒಂದು ಆನೆ 100 ರಿಂದ 200 ಲೀಟ್ರ್ವರೆಗೆ ನೀರು ಕುಡಿಯುತ್ತೆ. ಅಂದರೆ ಅದರ ದೇಹಕ್ಕೆ ಅಷ್ಟೊಂದು ಬೇಕು. ಮತ್ತು ಆನೆಗಳ ಆರೋಗ್ಯ ಯಾವ ರೀತಿ ಇರಬೇಕಂದ್ರೆ, ಅದು ನಡಿಬೇಕು. ದಿನಕ್ಕೆ ಎಷ್ಟೇ ಕಡಿಮೆ ಅಂದರೂ ಕನಿಷ್ಠ 25 ಕಿಲೋಮೀಟ್ರ್ ಒಂದು ಆನೆ ನಡೀತೆ. ಅದು 40 ಆಗಿರ್ಬೋದು, 50 ಆಗ್ಬೋದು. ಅದು ಫುಡ್ಡನ್ನು ಹುಡ್ಕೊಂಡು ಮತ್ತು ಅದರ ಆರೋಗ್ಯದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದು ಇಷ್ಟು ನಡಿಲೇಬೇಕಾಗುತ್ತೆ. ಆದರೆ 4 ರಿಂದ 5 ತಿಂಗಳು ನೀವು ಅಭಿಮನ್ಯುವನ್ನು ಕಟ್ಟಿ ಹಾಕಿದಾಗ ಅದರ ಸ್ಥಿತಿ ಹೇಗಿರ್ಬೋದು. 150 kg ತಗೊಳ್ಬೇಕಾದ ಆನೆ ಪೀಕ್ ಮಸ್ತಲ್ಲಿದ್ದಾಗ 25 kg ಕೂಡ ತಿನ್ನಲ್ಲ. ಎಷ್ಟೇ ನೀವು ಫುಡ್ ಅದರ ಎದುರುಗಡೆ ಇಟ್ಟರು ಅದು ತಿನ್ನಲ್ಲ. ಅದೇ ರೀತಿ ಅಭಿಮನ್ಯು ಕೂಡ ಇಡೀ 4 ರಿಂದ 5 ತಿಂಗಳು ಹೆಚ್ಚು ಫುಡ್ ತಗೊಳ್ಳಿಲ್ಲ. 25% ಮಾತ್ರ ತಗೊಳ್ತಾ ಇದ್ದ. ಹಾಗಾಗಿ ಅವನ ತೂಕ ಕಡಿಮೆ ಆಗ್ತಾ ಬಂತು. ಇದು ವಿಶೇಷ ಅಲ್ವಾ ಇದು. ಈ 25% ತಿಂದರೂ ಕೂಡ ಸುಮಾರು ನೋಡಿ, ನಿಮಗೆ ಅಭಿಮನ್ಯು 5,800-900 kg ತೂಗ್ತಾ ಇದ್ದವನು ಇದ್ದಕ್ಕಿದ್ದಂಗೆ 5,300 kg ಬಂದರೆ, 5,400 kg ಬಂದರೆ, ಆಗ ಎಲ್ಲ ತೀರ್ಮಾನ ಮಾಡ್ತಾರೆ, ಈ ಸಾರಿ ಇವನ ಕೈಯಿಂದ ಅಂಬಾರಿ ಒರೆಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ವಸಂತನು ಕೂಡ ಚರ್ಚೆ ಮಾಡ್ತಾರೆ. ಕೊನೆಗೆ 10 ದಿನ ಇದೆ ಅಂತ ಹೇಳುವಾಗ ಇವನ ಪೀಕ್ ಮಸ್ತ್ ಕಡಿಮೆಯಾಗಿ ಪೋಸ್ಟ್ ಮಸ್ತಿಗೆ ಬಂದಾಗ ಆ ಸ್ಥಿತಿಯಲ್ಲಿ ಅವನ್ನ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಏನೂ ತೊಂದರೆ ಆಗಿಲ್ಲ. ಅಂಬಾರಿಯನ್ನು ಹೊತ್ತಿದ್ದಾನೆ. ಸಾಕಷ್ಟು ಜನ ಗಾಬರಿ ಆಗಿದ್ದರು. ತೂಕ ಇಳಿಕೆ ಆಗುತ್ತಲ್ಲ, ಈ ಅಭಿಮನ್ಯುಗೆ ಒಂದು ವಯಸ್ಸಾಗಿದೆ, 60 ವರ್ಷ ಆಗಲಿಕ್ಕೆ ಬಂತು, 59 ಕಳೆದಿದೆ, ಅವನಿಗಿನ್ನೂ ಸಾಧ್ಯನೇ ಇಲ್ಲ. ಅವನಿಗೇನೋ ಒಂದು ಕಾಯಿಲೆ ಇರಬೇಕು. ಯಾಕಂದರೆ ಮನುಷ್ಯರಿಗೆ ನೋಡಿ, ತೂಕ ಯಾವಾಗ ಕಡಿಮೆ ಆಗುತ್ತೆ ಅಂತೇಳಿ ಏನಾದರೂ ನಮಗೆ ಪ್ರಾಬ್ಲಮ್ ಇದ್ದಾಗ ತೂಕ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ಅಭಿಮನ್ಯು ಕೂಡ ಆಗಿದೆ ಅಂತೇಳಿ ಸಾಕಷ್ಟು ಜನ ಆತಂಕ ಒಳಗಾಗಿದ್ದರು. ಅದೇನೂ ಇಲ್ಲ. ಈ ಸಾರಿ ಅವನ ತೂಕ ಕಡಿಮೆ ಆಗಲಿಕ್ಕೆ ಮದ ಕಾರಣ. ಮುಂದಿನ ಸಾರಿ ಖಂಡಿತ ಅವನ ಮದ ಎಲ್ಲ ಬಿಟ್ಟಾಗಿದೆ. ಮತ್ತೆ ಅವನು ಚೆನ್ನಾಗಿ ತಿಂತಾನೆ, ಮತ್ತೆ ಅವನ ತೂಕದಲ್ಲಿ ಜಾಸ್ತಿ ಆಗ್ತಾನೆ. ಯಾವುದೇ ಗಾಬರಿ ಬೇಡ. ಇದು ಅವನ ತೂಕ ಕಡಿಮೆ ಆಗಲಿಕ್ಕಿರುವ ಕಾರಣಗಳು.